ಈಗ ಸ್ನೇಹಿತರೆ, ಈಗ ಊಟ ಮಾಡಕ್ಕೆ ಕೊಟ್ಟಿದ್ದೀರಿ, ವಿಚಾರಣೆ ನಡೀತಾ ಇದೆ. ತಮಗೆ ಗೊತ್ತಿದೆ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆ ಹಚ್ಚಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೆಲಸ ಮಾಡ್ತಾಯಿದೆ. ಸೊ ಅದಕ್ಕೆ ಏನೇನು ಪೂರಕ ಮಾಹಿತಿ ಕೊಡಬೇಕು, ಇನ್ಫಾರ್ಮೇಷನ್ ಕೊಡಬೇಕು, ನಾವು ಕೊಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಊಟದ ಬ್ರೇಕ್ ಇದೆ, ಊಟ ಮಾಡಿ ಬರೋಣ, ಆಮೇಲೆ ಮತ್ತೆ ಏನೋ ಆಗುತ್ತೆ ಆಮೇಲೆ ನಂತರ ತಿಳಿಸ್ತೀನಿ. ಮುಂದುವರಿದಿದೆ ಸರ್. ಹೌದು, ತಾವು ಒಂದ್ ಕಡೆ ಹೇಳ್ತೀರಾ 2015ರ ಆಕ್ಟ್ ಏನಿದೆ ಆ ಆಕ್ಟ್ ಮೂಲಕವೇ ನಾನು ಸೈಟ್ ಕೊಟ್ಟಿರೋದು, ಯಾವುದೇ ರೀತಿಯಾದ ಅಕ್ರಮ ಆಗಿಲ್ಲ ಅಂತ. ಯಾವಾಗ ಈ ಅಡ್ಡಾಳಕ್ಕೂ ನಿವೇಶನ ಕೊಡುವಂಥದ್ದು ಒಂದ್ ಕಡೆ ಸಂದರ್ಶನ ಹೇಳ್ತೀರಾ? ಈಗ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಯಾವ ಆ್ಯಕ್ಟು, ಈಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈಸ್ ಗೋಯಿಂಗ್ ಟು ಐಡೆಂಟಿಫೈ ಯಾವ ಆ್ಯಕ್ಟು, ಯಾವ್ದು ಸತ್ಯ, ಯಾವ ರೂಲು, ಏನು ಪ್ರಾವಿಷನ್ ಇದೆ. ಸೊ ಇಟ್ ವಿಲ್ ಕಮ್ಸ್ ಔಟ್, ಟ್ರೂತ್ ವಿಲ್ ಕಮ್ ಔಟ್ನ. ನಾ ಹೇಳಿದ್ರೆ ನಿಮಗೆ ಅಲ್ಲ, ಈಗ ಆ ವಿಷಯಕ್ಕೆ ಸಂಬಂಧ ಯಾವ ರೂಲು ಏನು ಅದೆಲ್ಲ ನಾನು ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ಸಿನ್ಸ್ ಇಟ್ ಈಸ್ ಆಲ್ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮುಗಿಲಿ, ಮತ್ತೆ ಸತ್ಯ ಅನ್ವೇಷಣೆ ಎಲ್ಲ ಹೊರಗಡೆ ಬರಲಿ, ಆಮೇಲೆ ತಮಗೆ ಒಂದು ಸಲ ಅಲ್ಲ, ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಆಗ್ತಿರೋದು. ಮೂಡಾದ ಕಾಯ್ದೆ ವ್ಯಾಪ್ತಿ ಒಳಗಡೆ ಇದೆಯಾ ಈಗ? ಅದೇ ಈಗ ದಟ್ ಇಸ್ ವಾಟ್ ದ ಕ್ವಶನ್. ಈಗ ನಾವೊಂದು ರೂಲ್ ಹೇಳ್ತೇನೆ, ಇನ್ನೊಬ್ಬರು ಇನ್ನೊಂದು ರೂಲ್ ಹೇಳ್ತಾರೆ. ಹಾಗಾಗಿ ಇದು ಪ್ರಶ್ನೆ ಈಸ್ ಯಾವ ರೂಲಲ್ಲಿ ಇದು ಅವಕಾಶ ಇದೆ ಇಲ್ಲವ, ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇರೋದು. ಲೆಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫೈಂಡ್ ಔಟ್ ದ ಫ್ಯಾಕ್ಟ್ಸ್. ಸೊ ಅದಕ್ಕೆ ಏನೇನು ಮಾಹಿತಿ ಬೇಕೋ ನಾವು ಕೊಡೋಣ. ನಂತರ ಇದು ನ್ಯಾಯಾಲಯದ ಮುಂದೆ ಬರುತ್ತೆ. ನ್ಯಾಯಾಲಯವೇ ಇದು ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಇದೆ. ಈಗ ಜುಡಿಷಿಯಲ್ ಸ್ಕ್ರೂಟಿನಿ ಮೇಲೆ ಬಂದಮೇಲೆ ನ್ಯಾಯಾಲಯ ಯಾವುದು ಕಾನೂನು ಅನ್ವಯ ಮಾಡೋದು ಸರಿ ಇದೆಯಾ ಸರಿ ಇಲ್ಲವಾ ಏನು ಅಂತ ಇಟ್ ವಿಲ್ ಕಮ್ ಔಟ್. ಲೆಟ್ ಅಸ್ ನೋ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಜೊತೆಗೆ ನಾನು ಅರ್ಥ ಮಾಡ್ಕೋಬೇಕಾಗಿದೆ. ಅಲ್ಲ, ಈಗ ನಿಮಗೂ ಗೊತ್ತಿದೆ. ನಾನು ಒಬ್ಬ ಅಧಿಕಾರಿಯ ಜೊತೆಗೆ ಮಕ್ಕಳಿಗೆ ತಂದೆ ಇದ್ದೇನೆ, ಒಂದು ಫ್ಯಾಮಿಲಿಗೆ ಗಂಡ ಇದ್ದೇನೆ, ಅಪ್ಪ ಅಮ್ಮಂಗೆ ಮಗ ಇದ್ದೇನೆ, ಹೌದಲ್ಲ? ಸೊ ದ ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ 3 to 4 months ಅದು ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಓಕೆ, ಈಗ ನಾನು ಬರುವುದೆಲ್ಲ ವಿಜುವಲ್ಸ್ ಎಲ್ಲ ತಗೊಂಡು ಏನು ಮಾಡೋದು ಇರಲ್ಲ.